ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಸಕ್ಕರೆ. ಮೊದಲಿಗೆ ಏನು ಬೇಕು? ಜಾಮ್ ತಗೊಳ್ಳಿ. ಕ್ಯಾರೆಟ್ ಜ್ಯೂಸ್ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಯಾಕೆ ಬಂತು ಈ ಕಾನ್ಸೆಪ್ಟ್? ಇದು ತುಂಬ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆಮೇಲೆ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಕಲರ್ಫುಲ್ ಆಗಿರುತ್ತೆ, ಸೊ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಸೊ ಮಕ್ಳ ಫೇವ್ರೇಟ್ ವೆಜಿಟೇಬಲ್ಸ್ ಅಂತ ಯಾರೇ ಕೇಳಿದ್ರು ಕಣ್ಣು ಮುಚ್ಕೊಂಡು ಕೊಡುವಂಥ ಉತ್ತರ ಅಂತಂದರೆ ಕ್ಯಾರೆಟ್ ಅಲ್ಲ? ಕೊಡಿ. ಕ್ಯಾರೆಟ್ ತಗೊಳ್ಳಿ. ಈ ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದೀರಲ್ಲ ಸುಟ್ಟಿದ್ದಾ, ಇದನ್ನು ತುರಿದ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ತುರಿದ್ರೆ ಬೇಗ ರುಬ್ಬಬಹುದು. ಹೌದು ಹೌದು. ಏನು ಬೇಕು? ಸಕ್ಕರೆ. ಅಳತೆ ಇಲ್ಲ ಅಂದರೆ ಇದು ಕ್ಯಾರೆಟೇ ತುಂಬ ಸ್ವೀಟ್ ಇರೋದ್ರಿಂದ ರುಚಿಗೆ ತಕ್ಕಷ್ಟು ಹಾಕೋಬಹುದು. ತುಂಬ ಸ್ವೀಟ್ ಬೇಡ, ಅಂದರೆ ಆ್ಯಕ್ಚುಲಿ ಸಪ್ಪೆನೇ ಮಾಡಿದರೆ ಚೆನ್ನಾಗಿರುತ್ತೆ. ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಕಡಿಮೆ ಅಂತ. ಸಕ್ಕರೆ ಸ್ವಲ್ಪ ಟೇಸ್ಟಿಗೆ ನಿಮಗೆ ಕೊಡೋಕ್ಕೆ ಅಂತ. ಟೇಸ್ಟ್ ಎಲ್ಲ ಬೇಡ, ಯಾಕಂದರೆ ಡಯಟ್ ಕಾನ್ಷಿಯಸ್ ಮಾಡ್ತಾ ಇರೋದಾದರೆ ಸ್ವಲ್ಪ ಅದನ್ನು ಹಾಗೆ ಪ್ಲೇನ್ ಆಗಿ ತೊಗೋಬೋದು. ಜೊತೆಗೆ ಒಂದು ಟೀ ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಏನು ಬೇಕು? ನೀರು ಕೊಡಿ. ನೀರು ಬೇಕಾ? ತೊಗೊಳ್ಳಿ. ಸೊ 1 ಗ್ಲಾಸ್ ಜ್ಯೂಸ್ ಮಾಡಬೇಕು ಅಂದರೆ ಎಷ್ಟು ಕ್ಯಾರೆಟ್ನ ನಾವು ಬಳಸಬೇಕು? ನಾನು 2 ಕ್ಯಾರೆಟ್ ಹಾಕಿದ್ದೀನಿ. 2 ಕ್ಯಾರೆಟ್ ಸಾಕಾ? ಓಕೆ. ಸೊ ವಯಸ್ಸಾದ್ಮೇಲೆ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು, ಕನ್ನಡಕ ಹಾಕೋಬಾರ್ದು ಅಂತ ಅಂದರೆ ಈಗಲಿಂದನೇ ಕ್ಯಾರೆಟ್ ಜ್ಯೂಸ್ ಕುಡೀರಿ ಅಂತ ನಮ್ಮ ಸುಪ್ರೀತಾ ಮೇಡಮ್ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಸಕ್ಕರೆ ಬದಲು ಜೇನುತುಪ್ಪ ಹಾಕೊಂಡ್ರೆ ಬೆಳಗ್ಗೆ ಇದನ್ನ ಜಿಮ್ ಎಲ್ಲ ಮಾಡ್ಕೊಂಬಂದ್ಮೇಲೆ ರೂಪಿಕ್ಸ್ ಎಲ್ಲ ಆದ್ಮೇಲೆ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಓಕೆ. ಸೊ ವಿಟಮಿನ್ ಎ ಜಾಸ್ತಿ ಇರುತ್ತೆ ಅಂತ ಅಲ್ಲ? ಕಪ್ ತೆಗಿಬಹುದಾ? ಹಾಂ ನೋಡಿ. ನೀರು ಹಾಕೋಣ ಸ್ವಲ್ಪ. ನೀರು. ಕ್ಯಾರೆಟ್ನ ಹಾಗೆ ತಿನ್ನಬಹುದು, ಬೇಡ ಅಂತ ಅಂದರೆ ಜ್ಯೂಸ್ ಮಾಡ್ಕೊಂಡು ಎಸ್ಪೆಷಲಿ ಸಮ್ಮರ್ ಟೈಮ್ಗೆ ಅಲ್ಲ? ನೀರಿನ ಅಂಶ ಇರುತ್ತೆ. ಸೊ ನೀರು ಕುಡಿಯೋದು ತುಂಬ ಜನ ನೀರೇ ಸರಿಯಾಗಿ ಕುಡಿಯಲ್ಲ, ಅಂಥವ್ರಿಗೆ ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಸೊ ನೀರಿನ ಕಂಟೆಂಟ್ ಸಿಗುತ್ತೆ, ಅವರಿಗೆ ಡಿಹೈಡ್ರೇಷನ್ ಎಲ್ಲ ಆಗೋದು ತಪ್ಪುತ್ತೆ. ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ಸೊ ಎಸ್ಪೆಷಲಿ ಮಾತ್ರ ಡಯಾಬಿಟಿಕ್ ಪೇಷಂಟ್ಸ್ಗಳು ಮಾತ್ರ ಕ್ಯಾರೆಟ್ ಜ್ಯೂಸ್ ಟ್ರೈ ಮಾಡಬೇಡಿ, ಯಾಕಂದರೆ ಗ್ಲಿಸಮಿಕ್ ಇಂಡೆಕ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಈ ಹಸಿ ಕ್ಯಾರೆಟ್ನ ಹಾಗೆ ತಿನ್ನೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಇಲ್ಲಾಂದರೆ ಕ್ಯಾರೆಟ್ನ ತುರಿದ್ಬಿಟ್ಟು ಸಲಾಡ್ ಮಾಡ್ಕೊಂಡು ಕೂಡ ತಿನ್ನಬಹುದು. ಬೇಡ ಅಂತಂದರೆ ಮಕ್ಕಳುಗಳಿಗೆ ಎಸ್ಪೆಷಲಿ ಮತ್ತು ನಾನ್ ಡಯಾಬಿಟಿಕ್ ಪೀಪಲ್ಗೆ ಸಮ್ಮರ್ ಟೈಮಲ್ಲಿ ಮಾಡಿದಂತಹ ಜ್ಯೂಸ್ ಅಂದರೆ ಕ್ಯಾರೆಟ್ ಜ್ಯೂಸ್ ಅಂತ ಹೇಳ್ಬೋದು. ಕ್ಯಾರೆಟ್ ಜ್ಯೂಸ್ ಮಾಡುವ ವಿಧಾನ: ಕಟ್ ಮಾಡಿಕೊಂಡ ಕ್ಯಾರೆಟನ್ನು ಜ್ಯೂಸ್ ಮಿಕ್ಸರ್ಗೆ ಹಾಕಿ ನಂತರ ಸಕ್ಕರೆ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡರೆ ಸ್ವಾದಿಷ್ಟವಾದ ಕ್ಯಾರೆಟ್ ಜ್ಯೂಸ್ ಸವಿಯಲು ಸಿದ್ಧ.